ಪ್ರತಿ ಬಾರಿ ನಾವು ಟ್ರಾವೆಲ್ ಮಾಡೋದು ಕೇವಲ ಹೊಸ ಸ್ಥಳ ನೋಡಲಿಕ್ಕೆ ಮಾತ್ರ ಅಲ್ಲ, ಕೆಲವೊಮ್ಮೆ ಅದು ನಾವು ನಮ್ಮೊಳಗೆ ಕಳೆಯೋ ಪಯಣವಾಗಿರುತ್ತೆ. ಒಂದು ಪಯಣ ಎಷ್ಟು ಆಳಕ್ಕೆ ಕರೆದೊಯ್ಯಬಹುದು ಅನ್ನೋದಕ್ಕೆ ನಿದರ್ಶನವೇ ಈ ಹಾದಿಗಳು. ಇಲ್ಲಿ ಜಲಪಾತಗಳ ಶಬ್ದವಿತ್ತು, ಹಸಿರು ಗಾಡಿನ ಸುಗಂಧವಿತ್ತು, ರಸ್ತೆಯಲ್ಲಿ ಅಡ್ಡ ಬಂದ ಆನೆಗಳ ಗಂಭೀರತೆ ಇತ್ತು. ಆದರೆ ಇವೆಲ್ಲದಕ್ಕೂ ಮೀರಿದ ಶಾಂತಿ ನನ್ನೊಳಗಿತ್ತು. ಇವತ್ತಿನ ಈ ದಾರಿಯಲ್ಲಿ ನಾನು ಸ್ಥಳವನ್ನು ಮಾತ್ರ ಹುಡುಕಿಲ್ಲ, ನನ್ನನ್ನು ನಾನೇ ಹುಡುಕಿದ ಅನುಭವ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿದೆ ನೋಡಿ ಚೆಕ್ ಪೋಸ್ಟ್. ಸೊ ಹೋಗೋದು ಹೇಗೆ ಅಂತ ಗೊತ್ತಿಲ್ಲ. ನಿಲ್ಲಿ ಒಂದೇ ನಿಮಿಷ. ನೀವು ಇಲ್ಲಿವರೆಗೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ತುಂಬ ಧನ್ಯವಾದಗಳು. ಹಾಗೆ ನನ್ನ ವೀಡಿಯೋ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಯಾಕೆಂದರೆ ಇದೊಂದು ನಿಮಗೆ ಜಸ್ಟ್ ಒಂದು ಕ್ಲಿಕ್ ಆಗಿರ್ಬೋದು, ಹಾಗೆಯೇ ಫ್ರೀ ಕೂಡ. ಬಟ್ ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಾನು ಇನ್ನೂ ಹೊಸ ಹೊಸ ಜಾಗಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಒಂದು ದೊಡ್ಡ ಒಂದು ಬೂಸ್ಟ್ ಸಿಗಿದಾಗುತ್ತೆ. ಸೊ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಇದನ್ನು ಅಟ್ಲೀಸ್ಟ್ ಒಬ್ಬರ ಜೊತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಒಬ್ಬರ ಜೊತೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಕಡೆಗೆ ಹೋಗುವ ಬನ್ನಿ. ಫಾಸ್ಟ್ ಆಯ್ಯೆ. ಹಾಂ ಸ್ಲಿಪ್ ವಾಂಗಣ. ಹಾಂ വണ്ടി ഇവിടെ. ಈ ಕಾಡಿನ ದಾರಿಯೊಳಗೆ ನಾವು ಪ್ರವೇಶ ಮಾಡೋ ಮೊದಲು ಇಲ್ಲಿನ ಚೆಕ್ ಪೋಸ್ಟಲ್ಲಿ ನಮ್ಮ ವಾಹನವನ್ನು ನೋಂದಾಯಿಸಬೇಕು. ಇಲ್ಲಿ ಯಾವುದೇ ಶುಲ್ಕ ಕಟ್ಟಬೇಕಾಗಿಲ್ಲ. ಆದರೆ ಇದನ್ನು ದಾಟಿದ ಮೇಲೆ ಎಲ್ಲವೂ ಬದಲಾದ ಅನುಭವ. ರಸ್ತೆ ಶಾಂತವಾಗುತ್ತೆ, ಮನುಷ್ಯರ ಶಬ್ದ ಮಾಯವಾಗುತ್ತೆ, ನಿಸರ್ಗ ತನ್ನ ನಿಜವಾದ ರೂಪ ತೋರಿಸಲು ಶುರು ಮಾಡುತ್ತೆ. ಇಲ್ಲಿ ಕೇರಳ ಎಂಟ್ರ್ ಆಗ್ತಾ ಇದ್ದಾವೆ. ಸೊ ಇನ್ನು ನಮಗೆ ಕಂಪ್ಲೀಟ್ ಫಾರೆಸ್ಟ್ ಸಿಗ್ತದೆ. ಸೊ ಇಲ್ಲಿ ಬೈಕೆಲ್ಲ ಸರಿ ಇಲ್ಲಾದರೆ ಬಿಡೋದಿಲ್ಲ ಅಂತೆ, ಯಾಕೆಂದರೆ ಫಾರೆಸ್ಟ್ ಅಲ್ಲ, ವೈಲ್ಡ್ ಅನಿಮಲ್ಸ್ ಎಲ್ಲ ಬರ್ತಾ ಇರ್ತದೆ ಅಂತ. ಸೊ ಹಾಗೆ ನಮ್ಮದು ಟೋಟಲ್ 3 ವೆಹಿಕಲನ್ನು ರಿಜಿಸ್ಟರ್ ಮಾಡಿದ್ದೇವೆ. ಸೊ ತಮಿಳ್ನಾಡು ಎಂಟ್ರ್ ಆಗ್ತಿರುವಾಗ ಅಲ್ಲಿ ಒಂದು ಟೈಗರ್ ರಿಸರ್ವ್ ಏನಿತ್ತು, ಅಲ್ಲಿ ಕ್ಯಾಮರಕ್ಕೆ ಎಕ್ಸ್ಟ್ರಾ, ಬೈಕಿಗೆ ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಆ ಥರದ್ದೇನಿಲ್ಲ, ಕೇವಲ ಒಂದು ಪಾಸ್ ಕೊಡ್ತಾರೆ, ಅದನ್ನು ಅಲ್ಲಿ ಕೊಡಬೇಕಾಗ್ತದೆ ಎಂಟ್ರಿ ಪಾಯಿಂಟಲ್ಲಿ. ನೋಡಿ, ಈಗ ನಾವು ಈ ಫಾರೆಸ್ಟ್ ರೂಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೇನೆ. ಸೊ ಬ್ಯಾಟ್ರಿ ಮಧ್ಯದಲ್ಲಿ ಖಾಲಿ ಆಯಿತು. ಸೊ ಹಾಗಾಗಿ ಕಂಟಿನ್ಯೂಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ಈ ರೂಟ್ ಯಾವ ಥರ ಇದೆ ನೋಡಿ, ಒಬ್ಬೊಬ್ಬರೇ ಹೋದರೆ ಏನಾದರೂ ವೈಲ್ಡ್ ಅನಿಮಲ್ಸ್ ಅಟ್ಯಾಕ್ ಆದರೆ ಅಥವಾ ವೈಲ್ಡ್ ಅನಿಮಲ್ಸ್ ಕಂಡರೂ ಕೂಡ ಸುಮಾರು ಭಯಭೀತರಾಗಿ ಬಿಡ್ಬೋದು ಎಲ್ಲರೂ. ಸುಮಾರು ರೀಲ್ಸೆಲ್ಲ ಇದೆ ಇಲ್ಲಿದು, ಆನೆ, ಹುಲಿ ಎಲ್ಲ ರೋಡಲ್ಲಿ ಬಂದಿರುವಂಥದ್ದು. ಸೊ ಇವತ್ತು ಬರದೇ ಇರಲಿ, ಯಾಕಂದರೆ ನಮ್ಮ ಇಬ್ಬರು ರೈಡರ್ಸ್ ಮುಂದೆ ಹೋಗಿಬಿಟ್ಟಿದ್ದಾರೆ. ನಾನು ಬ್ಯಾಟ್ರಿ ಚೇಂಜ್ ಮಾಡ್ತಾ ಟೈಮೇ ಹೋಯ್ತು. ಕೇರಳದಲ್ಲಿ ಸುಮಾರು ಫಾರೆಸ್ಟ್ ರೂಟ್ಗಳಿದೆ ಆಯಿತಾ. ಅದರಲ್ಲಿ ಒಂದು ಗವಿಗೆ ಬೈಕಲ್ಲಿ ಹೋಗಲಿಕ್ಕೆ ಬಿಡೋದಿಲ್ಲ, ಯಾಕಂದರೆ ಅದು ತುಂಬ ಡೀಪ್ ಫಾರೆಸ್ಟ್. ಸೊ ಹಾಗಾಗಿ ಅಲ್ಲಿ ಬಿಡೋದಿಲ್ಲ. ನಾನು ಲಾಸ್ಟ್ ಟೈಮ್ ನಿಮಗೆ ಹೋಗಿದ್ದೆ. ನೀವೇನಾದರೂ ಗವಿಯ ವೀಡಿಯೋ ನೋಡಬೇಕಂತಾದರೆ ನಮ್ಮ ಚಾನಲಿಗೆ ಹೋಗಿ ಗವಿ ಅಂತ ಹಾಕಿದರೆ ಸಾಕು, ಬರುತ್ತೆ ವೀಡಿಯೋ. ಸೊ ಅದು ಕೂಡ ಅದ್ಭುತ ಜಾಗ. ನಮಗೆ ಅನಿಮಲ್ಸ್ ಅಷ್ಟೊಂದು ಸೈಟಿಂಗ್ ಆಗಲಿಲ್ಲ ಆದರೂ ಕೂಡ ಒಂದು ತುಂಬಾ ಒಂದು ಸೂಪರ್ ವೆದರ್ ಅಂತಲೇ ಹೇಳ್ಬೋದು ಅಲ್ಲಿ, ಮತ್ತು ಫಾರೆಸ್ಟ್ನ ಒಂದು ಅನುಭವ. ಆದರೆ ಅದನ್ನು ಬಿಟ್ಟರೆ ಈ ಒಂದು ರೂಟ್ ಇದೆಯಲ್ಲ, ಬೈಕರ್ಸ್ ಹೆವೆನ್ ಅಂತಲೇ ಹೇಳ್ತಾರೆ ಎಲ್ಲರೂ. ಯಾಕಂದರೆ ಈ ರೂಟಲ್ಲಿ ಬೈಕಲ್ಲಿ ಹೋಗೋದೇ ಒಂದು ಖುಷಿ. ಸೊ ನಿಮಗೇ ಅನುಭವ ಆಗ್ತಾ ಇರ್ಬೋದು ನಾನೀಗ ಹೋಗ್ತಾ ಇರುವಾಗ.
ಲೆಪರ್ಡ್ ಕ್ರಾಸಿಂಗ್, ಎಲಿಫೆಂಟ್ ಕ್ರಾಸಿಂಗ್, ಆ ಥರ ಸುಮಾರು ಬೋರ್ಡ್ ಇದೆ. ಸೊ ಈ ಒಂದು ರೋಡಲ್ಲಿ ನಿಮಗೆ 2 ವೀಲರ್ ಅಂತ ಆದರೆ ನೀವು ಬೆಳಿಗ್ಗೆ 8ರಿಂದ 4 ಗಂಟೆ ತನಕ ಮಾತ್ರ ಎಂಟ್ರಿ ಆಯಿತಾ, ಅದಾದಮೇಲೆ ಎಂಟ್ರಿ ಇಲ್ಲ, ಯಾಕಂದರೆ ವೈಲ್ಡ್ ಅನಿಮಲ್ಸ್ ಇರುತ್ತೆ ಅಂತ. 4 ವೀಲರಲ್ಲಿ ಬರೋದಂತ ಆದರೆ ನೀವು 6 PM ತನಕ ಎಂಟ್ರಿ ಇದೆ 2 ಕಡೆ ರೂಟಲ್ಲಿ ಕೂಡ, ಅದಾದಮೇಲೆ ಎಂಟ್ರಿ ಇಲ್ಲ. ಸೊ ನೀವೇನಾದರೂ ಬರೋದಂತ ಆದರೆ 4 ಗಂಟೆ ಒಳಗಡೆ ಬನ್ನಿ, ಸಾಧ್ಯ ಆದರೆ ಅರ್ಲಿ ಮಾರ್ನಿಂಗ್ ಬನ್ನಿ 8 o'clockಗೆಲ್ಲ, ಆಗ ನಿಮಗೆ ಜಾಸ್ತಿ ಸೈಟಿಂಗ್ ಆಗ್ಬೋದು ನನ್ನ ಪ್ರಕಾರ. ಸೊ ಹಾಗೆ ಈ ಥರ ಒಂದು ರೈಡ್ ಲೈಫಲ್ಲಿ ಮಾಡಲೇಬೇಕಲ್ಲ, ಬೇಕೇ ಬೇಕು. ಇಲ್ಲಿ ನೋಡಿ ಆ ಕಡೆ ವೆದರ್ ಯಾವ ಥರ ಇದೆ, ಅಲ್ಲೊಂದು ಲೇಕ್ ಇದೆ. ಫಾಗ್ ಹೋಗುವ, ಇನ್ನೂ ಇದೆ, ಇನ್ನೂ 38 ಕಿಲೋಮೀಟರ್ ಇದೆ ಹೋಗುವ. ಲೈಫಲ್ಲಿ ಈ ಥರದ ಒಂದು ರೈಡ್ ಖಂಡಿತ ಮಾಡಿ ಆಯಿತಾ. ಲಾಸ್ಟ್ ಟೈಮ್ ನಾನು ಊಟಿ ಹೋಗಿದ್ದೆ, ಬಟ್ ಇದರ ಮುಂದೆ ಊಟಿಯೂ ಏನಿಲ್ಲ, ವಯನಾಡು ಏನಲ್ಲ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಎಲ್ಲರೂ ಕಾರಲ್ಲಿ ಬೇಡ, ಬಸ್ಸಲ್ಲಿ ಬೇಡ, ಬೈಕಲ್ಲಿ ಬನ್ನಿ. ಬೈಕಲ್ಲಿ ಫ್ರೆಂಡ್ಸ್ ಜೊತೆ ಬನ್ನಿ, ಸೂಪರ್ ಆಗ್ತದೆ. ಕಣ್ಣಿನ ಕಡಲಲ್ಲಿ ಮುಳುಗಡೆಯಾಗಿದೆ ನಾನೇ ಬಿಟ್ಟ ದೋಣಿ, ನಿನ್ನೆಯ ಪ್ರಶ್ನೆಗೆ ಉತ್ತರ ಎಲ್ಲಿದೆ, ಅವಳು ತುಂಬ ಮೌನಿ. ಮೊದಲಿನಿಂದ ಮೋಹಿಸುವೆನು, ಮರಳಿ ಬಂದರೆ ಅವಳು, ನನಗೂ ಗೊತ್ತು ಅವಳು ಬರಳು ನನ್ನ ಸ್ವಪ್ನದಲ್ಲೂ. ಹೃದಯದ ತೋಟದೊಳಗಡೆ ಎಂದು ಅರಳದ ಹೂವಿನ ಬೆಳವಣಿಗೆ ಎಲ್ಲಿಗೋ ಹೊರಟು ಹೋಗಿದೆ, ನಂಗೂ ತಿಳಿಯದೆ ನನ್ನಯ ಮುಗುಳು ನಗೆ. ನಮ್ಮ ಹತ್ರ ಜನರು ಕೇಳ್ತಾರೆ ಯೂಟ್ಯೂಬಿಂದ ಇನ್ಕಮ್ ಬರುತ್ತಾ ಅಂತ. ಬಟ್ ನಿಜ ಹೇಳಬೇಕಂತಾದರೆ ನಮ್ಮ ಯೂಟ್ಯೂಬಿಂದ ಇನ್ಕಮ್ ಬರಲ್ಲ, ಯಾಕಂದರೆ ನಾವು ವ್ಲಾಗ್ ಮಾಡೋದೇ ಅಪರೂಪ ಅಲ್ಲ. ಕೆಲವೊಂದು ಟ್ರಾವೆಲ್ ಕಂಟೆಂಟ್ ಮಾತ್ರ ನಮ್ಮದು. ಸೊ ಹಾಗಾಗಿ ಡೈಲಿ ಹೋಗ್ಲಿಕ್ಕಾಗಲ್ಲ, ಅಥವಾ ಪ್ರತಿ ದಿನ ಒಂದೊಂದು ವೀಡಿಯೋ ಹಾಕ್ಲಿಕ್ಕೆ ಆಗಲ್ಲ. ಆ ಥರ ಹಾಕಿದರೆ ಖಂಡಿತ ಹೋಗ್ತದೆ. ಬಟ್ ನಮ್ಮ ಕಂಟೆಂಟ್ ಏನಂದರೆ ನಾವು ತಿಂಗಳಿಗೆ ಒಂದು ರೈಡ್ ಹೋಗಿ ಅದರಲ್ಲೇ 4-5 ವೀಡಿಯೋ ಮಾಡ್ತೇವೆ. ಹಾಗಾಗಿ ನಮ್ಮ ಕಂಟೆಂಟ್ ಆ ಥರ ಇರೋದು. ಅಮೌಂಟ್ ಬರ್ತಾ ಇಲ್ಲ, ಬಟ್ ನನ್ನ ಒಂದು ವೀಡಿಯೋ ನೋಡಿ ಜನರು ಆ ಜಾಗಕ್ಕೆ ಹೋದಾಗ ಆಗುವಂತಹ ಖುಷಿಯೇ ಬೇರೆ. ಸುಮಾರು ಜನ ಹೇಳಿದ್ದಾರೆ, ನಾನು ನಿಮ್ಮ ವೀಡಿಯೋ ನೋಡಿ ಈಶಾ ಫೌಂಡೇಶನ್ಗೆ ಹೋಗಿದ್ದೀನಿ, ನಿಮ್ಮ ವೀಡಿಯೋ ನೋಡಿ ವಯನಾಡಿಗೆ ಹೋಗಿದ್ದೀನಿ ಅಂತ. ಸೊ ನೋಡಿ ಅಲ್ಲಲ್ಲಿ ಆನೆ ಲದ್ದಿ ಕೂಡ ಇದೆ. ಸೊ ಆ ಥರದ ಒಂದು ಖುಷಿ ಬೇರೆಯೇ. ಸೊ ನಿಜವಾದ ಇನ್ಫ್ಲೂಯೆನ್ಸರ್ ಅಂತ ಹೇಳೋದು ಅದಕ್ಕೆ. ನಿಮ್ಮ ಟ್ರಾವೆಲ್ ವೀಡಿಯೋ ನೋಡಿ ಜನರು ಹೋದರೆ ಅಥವಾ ಇನ್ಫ್ಲೂಯೆನ್ಸ್ ಆದರೆ, ಓಕೆ ಇವರಲ್ಲಿ ಹೋಗಿದ್ರು, ನಾವು ನೆಕ್ಸ್ಟ್ ಟೈಮ್ ಹೋಗುವ ಅಂತ. ಸೊ ಅದರಷ್ಟು ಖುಷಿ ಬೇರೆ ಎಲ್ಲೂ ಇಲ್ಲ. ಬಟ್ ಅಲ್ಲಲ್ಲಿ ಆನೆ ಲದ್ದಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಟ್ಟಿಗಿರಬೇಕು ನಾವು. ಸೊ ನೋಡಿ ಹೇಗಿದೆ ಈ ಒಂದು ಜಾಗ, ಸೂಪರ್ ಅಲ್ವಾ? ವಾವ್ ಮ್ಯಾನ್. ಇಲ್ಲಿ ಗಾಡಿ ನಿಲ್ಲಿಸ್ಲಿಕ್ಕೆ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ನೋಡಿ ಜಾಗ ನೋಡ್ರಿ. ನನಗೆ ಸುಮಾರು ಜನ ಕೇಳ್ತಾರೆ ಯಾಕೆ ಯಾವತ್ತು ಕೇರಳ ಟ್ರಿಪ್ ಮಾಡ್ತೀವಿ ಅಂತ. ಬಟ್ ಈಗ ನೋಡಿ ನಿಜವಾಗ್ಲೂ ಅದಕ್ಕೆ ಉತ್ತರ ಇಲ್ಲಿದೆ. ಕೇರಳದಲ್ಲಿ ಇಂತಹ ಬ್ಯೂಟಿಫುಲ್ ಲೊಕೇಶನ್ ಇರುವಾಗ ನಾವು ಕೇರಳವನ್ನು ಬಿಟ್ಟು ಬೇರೆ ಎಲ್ಲಿ ಹೋಗಲಿಕ್ಕೆ ಸಾಧ್ಯ? ನೋಡಿ
ಬಟ್ ಇಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ, ಗಾಡಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಹೋಗುವ. ನೋಡಿ ಸೂಪರ್ ಇದೆ, ಎಂತೆಂಥ ಜಾಗಗಳಿದೆ, ಪ್ರಕೃತಿ ಎಂತೆಂಥ ಜಾಗಗಳನ್ನು ನಮಗೆ ಗಿಫ್ಟಾಗಿ ಕೊಡ್ತಾ ಇದೆ. ಸೊ ಇದನ್ನು ನಾವು ಅನುಭವಿಸ್ಬೇಕಲ್ಲ. ಸೊ ಹಾಗಾಗಿ ಈ ಥರ ಜಾಗಗಳಿಗೆ ಬರಬೇಕು. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಈ ಥರದ ಜಾಗ ಈ ಕಾಡು ಮಧ್ಯೆ ಇದೆ ಅಂತ. ನಾನು ಎಣಿಸಿದ್ದೆ ಕೇವಲ ಒಂದು ಫಾರೆಸ್ಟ್ ರೂಟಲ್ಲಿ ಬೈಕ್ ಹೋಗೋದು ಅಷ್ಟೇ ಅಂತ, ಯಾಕಂದರೆ ಸುಮಾರು ಜನ ವಿಡಿಯೋ ಹಾಕಿದ್ರು ಈ ರೂಟಿನ ಬಗ್ಗೆ. ಬಟ್ ಅಲ್ಲಿರುವಂತಹ ಆ ಒಂದು ವಾಟರ್ ಫಾಲ್ಸ್, ಅತ್ಯಂತ ವಾಟರ್ ಫಾಲ್ಸ್ ಅಂತ ಹೇಳಲಿಕ್ಕಾಗಲ್ಲ, ವಾಟರ್ ಸ್ಟ್ರೀಮ್, ಹರಿಯುವಂತಹ ನೀರು, ಅದು ಕೂಡ ಅದ್ಭುತ. ಸೊ ಟೋಟಲಿ ಈ ವಾಲ್ಪರಾಯ್ ಟ್ರಿಪ್ ಏನಿದೆ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಒಂದು ವೇಳೆ ನಾನು ಬೈಕ್ ಸರಿ ಇಲ್ಲ ಅಂತ ಹೇಳಿ ರಿಟರ್ನ್ ಹೋಗ್ತಾ ಇದ್ದರೆ ನನ್ನ ಲೈಫ್ ಇಡೀ ರಿಗ್ರೆಟ್ ಆಗ್ತಾಯಿತ್ತು ಇವರ ಫೋಟೋಸ್ ವೀಡಿಯೋಸ್ ಎಲ್ಲ ನೋಡಿ. ಸೊ ಹಾಗೆ ಇನ್ನೂ ಕೂಡ ಒಳ್ಳೊಳ್ಳೆ ಪ್ಲೇಸನ್ನು ತೋರಿಸ್ಬೇಕಂತ ಆದರೆ ಇನ್ನೂ ಕೂಡ ರೈಡ್ ಹೋಗಬೇಕು. ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಸೊ ನಿಮ್ಮ ಸಪೋರ್ಟ್ ಇದ್ದಾಗ ನಾವು ಇನ್ನೂ ಕೂಡ ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ ವೀಡಿಯೋಸ್ಗಳು ಹಾಕ್ತಾ ಇರ್ಬೋದು. ಸೊ ನೀವು ಸಪೋರ್ಟ್ ಮಾಡಿ ನಾವು ವೀಡಿಯೋಗಳನ್ನು ಮಾಡ್ತಾ ಇರ್ತೇವೆ. ಸೊ ನಿಮ್ಗೆ ಇನ್ಫಾರ್ಮೇಷನ್ಗಳನ್ನು ಕೊಡ್ತಾ ಇರ್ತೇವೆ. ನೆನಪಿನ ಪುಟ್ಟ ಜೋಳಿಗೆ ಬೆನ್ನಲ್ಲಿದೆ, ಆಡದಿರು ಸಾವಿರ ಪದಗಳ ಮೂಕ ಸೇತುವೆ ಕಣ್ಮುಂದಿದೆ. ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರು ಮಳೆಗಾಲವೇ, ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ. ಮನಸಾದೀತೇನು ಎನ್ನುವುದಾರ, ಬಂದೀತೇನು ನನ್ನ ಬಿಡಾರ. ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಉಂಟಾ ಹಾಯಾನೆ ಅಲ್ಲಿ. ವಾವ್ ಮ್ಯಾನ್, ನಾನು ಕರ್ವಲ್ಲಿದ್ದೇನೆ. ಬಟ್ ಸೂಪರ್, ಬಂದದ್ದಕ್ಕೆ ಸಾರ್ಥಕ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಆನೆ. ವಾವ್ ಮ್ಯಾನ್, ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಿದೆ ಅಂತ ಗೊತ್ತಾಗ್ತಿಲ್ಲ, ಆದರೆ ನನ್ನ ಒಳಗೆ ಆಗ್ತಿರೋಂತಹ ಖುಷಿ ಎಷ್ಟಿದೆ ಅಂದರೆ ಹಾಯ್, ಹೆದರಿಗಾಗ್ತಾ ಇದೆ. ಜಾಸ್ತಿ ಹೊತ್ತು ನಿಲ್ಲಿಸೋದು ಬೇಡ. ಬಾಯ್ ಹೋಗ್ತೀನಿ. ಈ ವಾಲ್ಪರಾಯ್ ನಮಗೆ ಏನೆಲ್ಲ ಕೊಡ್ತು? ಈ ವಾಲ್ಪರಾಯ್ ನಮಗೆ ಜಿಂಕೆಯನ್ನು ತೋರಿಸಿದೆ, ಆನೆಯನ್ನು ತೋರಿಸಿದೆ, ಹರಿಯುವಂತಹ ನದಿ ಜಲಪಾತಗಳನ್ನು ತೋರಿಸಿದೆ. ಹಾಗೆಯೇ ಈ ಫಾರೆಸ್ಟ್ ಮಧ್ಯೆ ಇರುವಂತಹ ಫಾಗನ್ನು ಕೂಡ ತೋರಿಸ್ತಿದೆ. ಫಾರೆಸ್ಟ್ನ ಒಂದು ರೂಲ್ಸ್ ಇದೆ, ಅದೇನೆಂದರೆ ಫಾರೆಸ್ಟಿಗೆ ನೀವೇನು ಕೊಡ್ತೀರೋ ಅದೇ ರಿಟರ್ನ್ ಬರ್ತದೆ ಅಂತ. ಸೊ ಹಾಗಾಗಿ ನೀವೇನಾದರೂ ಫಾರೆಸ್ಟ್ ಕಡೆ ಬಂದರೆ ಅಥವಾ ಇಲ್ಲೆಲ್ಲೂ ಬಂದರೆ, ಏನ್ರಿ ಹೆದರಿಕೆ ಆಯ್ತು ನನಗೆ. ಸೊ ಇಲ್ಲಿ ಒಂದು ಜಾಗ ನೋಡಿ, ಅದು ಆನೆಲ್ಲ, ಅದು ದನ. ಜೀವಿತದಲ್ಲಿ ಕೆಲವೊಂದು ದಾರಿಗಳು ನಮ್ಮ ಹೃದಯ ತಲುಪುತ್ತೆ. ಇದು ಅಂತಹದೇ ಒಂದು ದಾರಿ. ವಾಲ್ಪರಾಯಿಂದ ಆತಿರಪಳ್ಳಿ ಕಡೆ ಹರಡಿರುವ ಈ ಕಾಡಿನ ದಾರಿ. ಇವತ್ತು ನನಗೆ ಗೊತ್ತಾಯಿತು ಯಾಕೆ ಇದನ್ನು ಬೈಕರ್ಸ್ ಹೆವೆನ್ ರೂಟ್ ಕರೀತಾರೆ ಅಂತ. ನಿಮಗೂ ಇದು ಗೊತ್ತಾಗಬೇಕಾದ್ರೆ ನೀವು ಇದನ್ನು ಇಲ್ಲಿ ಬಂದೇ ಅನುಭವಿಸಬೇಕು. ಮಾತಾಡ್ತಾ ನಾವು ಈ ವಿಡಿಯೋದ ಕೊನೆಗೆ ಬಂದಿದ್ದೇ ಗೊತ್ತಾಗಲಿಲ್ಲ. ಇಂತಹ ವಿಡಿಯೋಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೂಟನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.